ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವುದೇ ಒಬ್ಬ ಮನುಷ್ಯನ ಸಮಯ ಹಾಗೂ ಪರಿಸ್ಥಿತಿಯನ್ನು ನೋಡಿ ನಿಂದನೆಯನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಬಹಳ ಶಕ್ತಿಶಾಲಿಯಾದುದು. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ಮಕರ ರಾಶಿಯವರಿಗೂ ಶಿವನಿಗೂ ಇರುವಂತಹ 8 ಸಾಮೀಪ್ಯ ಹೋಲಿಕೆಯ ಗುಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಪ್ರತಿಯೊಂದು ರಾಶಿಯಲ್ಲಿಯೂ ಶಿವನ ಅಂಶವನ್ನು ಕಾಣಬಹುದು, ಆದರೆ ಅನ್ಯ ರಾಶಿಗಳಿಗೆ ಹೋಲಿಸಿದರೆ ಮಕರ ರಾಶಿಯವರಲ್ಲಿ ಈಶ್ವರನ ತತ್ವ ಹೆಚ್ಚಾಗಿ ಕಾಣಬಹುದು. ಏಕೆಂದರೆ ಮಕರ ರಾಶಿ ಕರ್ಮ ಪ್ರಧಾನ ಹಾಗೂ ಆಧ್ಯಾತ್ಮಿಕ ರಾಶಿಯಾಗಿರುವುದರಿಂದ ನಿಮ್ಮಲ್ಲಿ ಅಂತರ್ಜ್ಞಾನ ಹೆಚ್ಚಾಗಿರುತ್ತದೆ. ಮೊದಲನೆಯದಾಗಿ ಈಶ್ವರ ನಿರಾಧಾರ, ಆಡಂಬರ ಮಾಡುವುದಿಲ್ಲ, ತುಂಬ ತಾಳ್ಮೆ, ಸಮಾಧಾನ, ಯಾವುದೇ ಆಡಂಬರಕ್ಕೂ ಒಲಿಯುವುದಿಲ್ಲ, ಇಷ್ಟಪಡುವುದಿಲ್ಲ. ಹಾಗೆಯೇ ಮಕರ ರಾಶಿಯವರು ನಿಮ್ಮ ಬಳಿ ಎಷ್ಟೇ ಹಣವಿದ್ದರೂ, ಎಷ್ಟೇ ಸಂತೋಷ ಎಲ್ಲ ಇದ್ದರೂ ಶೋ ಆಫ್ ಮಾಡಲು ಇಷ್ಟಪಡುವುದಿಲ್ಲ. ತುಂಬ ಸಿಂಪಲ್ ಆಗಿ ಇರುತ್ತೀರಾ. ಆದರೆ ಬೇರೆ ರಾಶಿಯವರು, ಎಕ್ಸಾಂಪಲ್ ಮಿಥುನ ರಾಶಿ, ತುಲಾ ರಾಶಿ, ಸಿಂಹ ರಾಶಿಯವರಿಗೆ ಶೋ ಆಫ್ ಮಾಡುವುದು ಎಂದರೆ ಬಹಳ ಇಷ್ಟ. ಆದರೆ ಮಕರ ರಾಶಿಯವರು ತುಂಬ ಸಿಂಪಲ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಬಳಿ 50,000ನೇ ಇರಲಿ, ಲಕ್ಷಗಟ್ಟಲೆ ದುಡ್ಡಿದ್ದರೂ ಸಹ ಶೋ ಆಫ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ಸರಳ ಜೀವನವನ್ನು ಜೀವಿಸಲು ಇಷ್ಟಪಡುತ್ತೀರಾ. ನಿಮಗೂ ಆಡಂಬರದಲ್ಲಿ ಆಸಕ್ತಿ ಇರುವುದಿಲ್ಲ. ಹಣವನ್ನು ಉಳಿಸಿ ಮುಂದಿನ ಭವಿಷ್ಯದ ಭದ್ರತೆಗಾಗಿ ಉಳಿಸುವ ಗುಣ ಮಾತ್ರ ಇರುತ್ತದೆ. ಎರಡನೆಯದಾಗಿ ಶಿವ ಅದೃಶ್ಯ ರೂಪ, ಯಾರ ಕಣ್ಣಿಗೂ ಗೋಚರವಾಗುವುದಿಲ್ಲ. ಶಿವ ಅದೃಶ್ಯ ರೂಪ. ಇದೇ ರೀತಿ ಮಕರ ರಾಶಿಯವರು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ತೆರೆಮರೆಯಲ್ಲಿಯೇ ಸಾಧನೆಗಳನ್ನು ಮಾಡಲು ಇಷ್ಟಪಡುತ್ತೀರಾ. ಹೆಚ್ಚು ಜನರ ಮಧ್ಯೆ ಕಾಣಿಸಿಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. ಹೊರಗಡೆ ಹೆಚ್ಚು ಸುತ್ತಾಡೋದಿಕ್ಕೂ ಇಷ್ಟಪಡೋದಿಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ಜನಗಳ ಜೊತೆ ಬೆರೆಯುತ್ತೀರಾ, ಮಾತನಾಡುತ್ತೀರಾ. ಈ ಗುಣ ಪ್ರತಿ ಮಕರ ರಾಶಿಯವರಿಗೂ ಜನ್ಮದತ್ತವಾಗಿ ಪಡೆದುಕೊಂಡಿರುವಂತಹ ಗುಣವಾಗಿದೆ. ಮೂರನೆಯದಾಗಿ ಈ ಬ್ರಹ್ಮಾಂಡವನ್ನು, ಈ ಪ್ರಪಂಚವನ್ನು ನಿರ್ವಹಿಸುವ ಗುಣ ಶಿವನದು. ಈ ಬ್ರಹ್ಮಾಂಡವನ್ನು ಮ್ಯಾನೇಜ್ ಮಾಡುವ ಮ್ಯಾನೇಜರ್ ಶಿವ ಆಗಿದ್ದರೆ, ಮಕರ ರಾಶಿಯವರು ತನ್ನ ಕುಟುಂಬವನ್ನು ಹಾಗೂ ತನ್ನ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಮ್ಯಾನೇಜ್ಮೆಂಟ್ ಸ್ಕಿಲ್ ಉಳ್ಳವರು. ಯಾವ ಸಂದರ್ಭದಲ್ಲಿ ಯಾರ ಜೊತೆ ಎಷ್ಟು ಕೆಲಸ ಹೇಗೆ ಮಾಡಬೇಕು, ಮನೆಗೆ ಹೋದ ನಂತರ ಕುಟುಂಬದ ಜವಾಬ್ದಾರಿಗಳನ್ನು ಹೇಗೆ ವಹಿಸಿಕೊಳ್ಳಬೇಕು ಎಂಬುದರ ಅರಿವು ತುಂಬ ಚೆನ್ನಾಗಿದೆ. ಸ್ತ್ರೀಯರಾಗಿದ್ದರೂ ಅಷ್ಟೇ ಉತ್ತಮ ಕುಟುಂಬ ನಿರ್ವಹಣಾ ಗುಣವನ್ನು ಹೊಂದಿರುತ್ತೀರಾ. ನಿಮ್ಮ ಭಾಗ್ಯಾಧಿಪತಿ ಬುಧ ಗ್ರಹವಾಗಿರುವುದರಿಂದ ನೈಸರ್ಗಿಕವಾಗಿ ನೀವು ಉತ್ತಮ ಬಿಸ್ನೆಸ್ ಮೆನ್ ಆಗಿರುತ್ತೀರಾ. ಉತ್ತಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಪಡೆದುಕೊಂಡಿರುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿಯೇ ಆಗಲಿ, ಕುಟುಂಬದಲ್ಲಿಯೇ ಆಗಲಿ ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡುತ್ತೀರಾ. ನಾಲ್ಕನೆಯದಾಗಿ ಶಿವ ಎಂತಹ ಪರಿಸ್ಥಿತಿಯಲ್ಲಿಯೂ ಬಹಳ ಸಮಾಧಾನವಾಗಿರುತ್ತಾರೆ. ಸುಖ ದುಃಖ, ಕಷ್ಟ ಸುಖ ಎಲ್ಲವೂ ಸಮಾನ. ಪ್ರಪಂಚದಲ್ಲಿ ಎಷ್ಟೇ ತಾಂಡವವಾದರೂ, ಜಲಪ್ರಳಯವೇ ಆದರೂ, ಭೂಕಂಪವಾದರೂ ಶಿವನಿಗೆ ಏನೂ ವ್ಯತ್ಯಾಸವಿಲ್ಲ. ಇದೆಲ್ಲ ಪ್ರಕೃತಿಯ ವೈಪರೀತ್ಯ ಎಂದು ಶಿವ ಬಹಳ ಶಾಂತ ಸ್ವರೂಪವಾಗಿರುತ್ತಾರೆ. ಇದೇ ರೀತಿ ಮಕರ ರಾಶಿಯವರು ಹೆಚ್ಚು ಸಂತೋಷವಾದಾಗಲೂ ಹಾರಾಡುವುದಿಲ್ಲ. ತನ್ನ ಜೀವನದಲ್ಲಿ ಕಷ್ಟ ಸುಖ ದುಃಖ ನಿರಾಸೆ ಸಂಕಟ ಜಿಗುಪ್ಸೆ ಏನೇ ಬಂದರೂ ಇವೆಲ್ಲ ನಮ್ಮ ಹಣೆ ಬರಹ ಎಂದು ಹೆಚ್ಚಾಗಿ ಕುಗ್ಗದೆ ಜೀವನವನ್ನು ಶಿವ ನೀ ಹಿಟ್ಟ ಹಾಗೆ ಇರುತ್ತೇನೆ ಎಂದು ಜೀವನದ ಬಂಡಿಯನ್ನು ಎಳೆಯುತ್ತೀರಾ. ಇದು ಮಕರ ರಾಶಿಯವರ ವಿಶಿಷ್ಟ ಗುಣ. ಬೇರೆ ರಾಶಿಯವರಾದರೆ ಹಣ ಬಂದರೆ ಹೆಚ್ಚು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ದುಃಖ ನಿರಾಸೆ ಕಷ್ಟಗಳು ಬಂದಾಗ ತುಂಬ ಕುಗ್ಗಿ ಹೋಗುತ್ತಾರೆ, ಡಿಪ್ರೆಷನ್ಗೂ ಒಳಗಾಗುತ್ತಾರೆ. ಆದರೆ ಮಕರ ರಾಶಿಯವರು ಹೆಚ್ಚು ಹಣ ಬಂದಾಗಲೂ ಕಷ್ಟ ಸುಖ ಸಂತೋಷ ದುಃಖ ಎಲ್ಲವನ್ನು ಒಂದೇ ಸಮಾನವಾಗಿ ತೆಗೆದುಕೊಳ್ಳುವುದು ನಿಮ್ಮ ವಿಶೇಷ ಗುಣ. ಐದನೆಯದಾಗಿ ಶಿವ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾರೆ. ಶತ್ರುಗಳನ್ನು ಪ್ರೀತಿಸುತ್ತಾರೆ. ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವನೆ ಇರುವುದಿಲ್ಲ.
ನಿಷ್ಕಲ್ಮಶವಾಗಿ ಶಿವ ಪ್ರೀತಿಯನ್ನು ಆರೈಕೆಯನ್ನು ಮಾಡುತ್ತಾರೆ. ಇದೇ ರೀತಿ ಮಕರ ರಾಶಿಯವರು ನ್ಯಾಯಪ್ರಿಯರಾಗಿರುತ್ತೀರಾ. ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಎಂಬಂತಹ ವ್ಯಕ್ತಿತ್ವದವರು. ನಿಮ್ಮ ಅಕ್ಕ ಹಾಗೂ ತಮ್ಮ 3 ಲಾಡುವಿಗೆ ಜಗಳ ಮಾಡುತ್ತಿದ್ದರೆ ಅಲ್ಲಿರುವಂತಹ ಮಕರ ರಾಶಿಯವರು ಆ 3 ಲಡ್ಡುಗಳನ್ನು ತೆಗೆದುಕೊಂಡು ಸಮಾನವಾಗಿ ಹಂಚಿ, ಸಮಾನವಾಗಿ 2 ಭಾಗ ಮಾಡಿ ವಿಭಜಿಸಿ ಹಂಚುವ ಗುಣವುಳ್ಳವರು. ಆದ್ದರಿಂದ ಶಿವನ ಸಮಾನ ಗುಣದವರು. ಮಕರ ರಾಶಿಯವರಿಗೆ ಜಾತಿ ಧರ್ಮದ ಭೇದವಿರುವುದಿಲ್ಲ, ನ್ಯಾಯ ಧರ್ಮವನ್ನು ಮಾತ್ರ ನೋಡುತ್ತಾರೆ. 6ನೆಯದಾಗಿ ಶಿವ 24 ಗಂಟೆ ಜಾಗೃತ ಅವಸ್ಥೆಯಲ್ಲಿ ಇರುತ್ತಾರೆ. ಶಿವನಿಗೆ ಹಗಲು ಒಂದೇ, ಇರುಳು ಒಂದೇ. 24 ಗಂಟೆಗಳ ಕಾಲ ಜಾಗೃತ ಅವಸ್ಥೆಯಲ್ಲಿ ಇರುತ್ತಾರೆ. ಇದೇ ರೀತಿ ಮಕರ ರಾಶಿಯವರು ಹಗಲು ರಾತ್ರಿ ಎಂಬ ಭೇದವಿಲ್ಲದೆ ನಿಮ್ಮ ಕುಟುಂಬದವರಿಗೋಸ್ಕರ ದುಡಿಯುತ್ತೀರಾ. 24 ಗಂಟೆಗಳು ಜಾಗೃತ ಅವಸ್ಥೆಯಲ್ಲಿಯೇ ಇರುತ್ತೀರಾ. ನಿದ್ರೆಯಲ್ಲಿಯೂ ಸದಾ ಆಲೋಚನೆಯನ್ನು ಮಾಡುತ್ತೀರಾ. ನೀವು ಹಿಡಿದ ಕೆಲಸವೇ ಆಗಲಿ, ಗುರಿಯೇ ಆಗಲಿ ಮುಟ್ಟುವವರೆಗೂ ನಿಮ್ಮ ಮನಸ್ಸು ಜಾಗೃತ ಅವಸ್ಥೆಯಲ್ಲಿಯೇ ಇರುತ್ತದೆ. 7ನೆಯದಾಗಿ ಶಿವ ನಮಗೆ ಕಾಣಿಸುವುದಿಲ್ಲ, ಅಗೋಚರ. ಶಿವನ ಇರುವಿಕೆಯನ್ನು ನಿಜವಾದ ಭಕ್ತಿಯ ಮೂಲಕ ಅನುಭವ ಮಾಡಬಹುದು. ದೇವರನ್ನು ಹಣ ಕೊಟ್ಟು ಖರೀದಿಸಲು ಸಾಧ್ಯವಿಲ್ಲ. ಶಿವ ಒಲಿಯುವುದು ಕೇವಲ ನಿಷ್ಕಲ್ಮಶ ಪ್ರೀತಿ, ಭಕ್ತಿ, ನಿರ್ಮಲ ಹೃದಯದವರಿಗೆ ಮಾತ್ರ. ಇದೇ ರೀತಿ ಮಕರ ರಾಶಿಯವರ ಪ್ರೀತಿಯ ಸಂಬಂಧಗಳು, ವೈವಾಹಿಕ ಸಂಬಂಧ ಅಥವಾ ಸ್ನೇಹ ಸಂಬಂಧಗಳಲ್ಲಿ ವೈಮನಸ್ಸುಗಳಾಗುತ್ತವೆ. ಮಕರ ರಾಶಿಯವರನ್ನು ಕಳೆದುಕೊಂಡ ಮೇಲೆ ನಿಮ್ಮ ಬೆಲೆ ಅವರಿಗೆ ಗೊತ್ತಾಗುವುದು. ಮಕರ ರಾಶಿಯವರಿಗೆ ಹಣದ ಆಸೆಯನ್ನು ತೋರಿಸಿ, ಹೆದರಿಸಿ, ಬೆದರಿಸಿ ಇವರ ಪ್ರೀತಿ ಸ್ನೇಹ ಪಡೆಯುವುದು ಅಸಾಧ್ಯ. ಕೇವಲ ನಿಜವಾದ ಪ್ರೀತಿ ಸ್ನೇಹಕ್ಕೆ ಮಾತ್ರ ಮಕರ ರಾಶಿಯವರು ಒಲಿಯುತ್ತಾರೆ. ಮಕರ ರಾಶಿಯವರ ಹೃದಯ ಗೆಲ್ಲುವುದು ಅಷ್ಟೊಂದು ಸುಲಭವಲ್ಲ. ಎಲ್ಲರಿಗೂ ತನ್ನ ಹೃದಯದ ಬಾಗಿಲನ್ನು ತೆರೆಯುವುದಿಲ್ಲ ಹಾಗೂ ಎಲ್ಲರಿಗೂ ತನ್ನ ಜೀವನದಲ್ಲಿ ಅವಕಾಶವನ್ನು ಕೊಡುವುದಿಲ್ಲ. 8ನೆಯದಾಗಿ ಈಶ್ವರ ಪೂಜನೀಯವಾಗಿರುತ್ತಾರೆ. ಇದೇ ರೀತಿ ಮಕರ ರಾಶಿಯವರು ತನ್ನ ಗುರಿ ಉದ್ದೇಶ ಪಡೆಯುವವರೆಗೂ ಪೂಜನೀಯ ಭಾವನೆಯಿಂದ ಪ್ರಯತ್ನವನ್ನು ಮಾಡುತ್ತಾರೆ. ದೊಡ್ಡ ಸಂಘರ್ಷಗಳನ್ನು ಎದುರಿಸಿ ನಿಮ್ಮ ಗುರಿಯನ್ನು ಸಾಧಿಸಿದ ನಂತರ ಎಲ್ಲರೂ ನಿಮ್ಮನ್ನು ಪೂಜಿಸುತ್ತಾರೆ, ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಾರೆ. ಮಕರ ರಾಶಿಯವರೇ ಒಂದಲ್ಲ 10 ಹೆಜ್ಜೆ ಮುಂದೆ ಇಡಿ. ಶಿವನ ಆಶೀರ್ವಾದದೊಂದಿಗೆ ನೀವು ನಿಮ್ಮ ಮೇಲೆ ಆತ್ಮವಿಶ್ವಾಸವನ್ನು ಇಟ್ಟು ನಡೆಯಿರಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.